ಇವಾಗ ಏನು ಮಾಡೋಣ ಅಂದ್ರೆ NMS ಎಕ್ಸಾಮನ್ನು 2022 ಮತ್ತು 23ನೇ ಸಾಲಿನ ಕ್ವಶನ್ ಪೇಪರ್ ಬಿಡಿಸ್ತಾ ಹೊರಟಿದ್ದೀವಿ. ಮೊನ್ನೆ ಭೂಶಾಸ್ತ್ರ ಬಿಡಿಸಿದೆ, ಇವತ್ತು ರಸಾಯನಶಾಸ್ತ್ರ ಬಿಡಿಸೋಣ ಅಂತ. ಇವತ್ತು ರಸಾಯನಶಾಸ್ತ್ರದ ಪ್ರಶ್ನೆಗಳು, ಉತ್ತರಗಳು ಮತ್ತು ವಿವರಣೆಗಳನ್ನ ನೀವು ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತೀನಿ ಅಂತ. ಓಕೆ, ನೆಕ್ಸ್ಟ್ ಲಾಸ್ಟ್ ಕ್ವಶನ್ ನೋಡ್ತಾ ಹೋಗೋಣ ಅಂತ. ಓಕೆ, ಪಾಲಿಸ್ಟ್ 13ನೇ ಕ್ವಶನ್ ನೋಡ್ರಿ. 1ರಿಂದ 12 ಏನಿತ್ತು ಫಿಸಿಕ್ಸ್ ಇತ್ತು, 12ರಿಂದ 13ರಿಂದ 23ವರೆಗೆ ಕೆಮಿಸ್ಟ್ರಿ ಇರ್ತದೆ. ಸೊ ಮತ್ತೆ 24ರಿಂದ ಮುಂದೆ ಬಯಾಲಜಿ ಇರ್ತದೆ. ಸೊ ನಾವು ಇವತ್ತು ಕೆಮಿಸ್ಟ್ರಿ ಪ್ರಶ್ನೆಗಳನ್ನು ಮಾತ್ರ ಬಿಡಿಸ್ತಾ ಹೋಗೋಣ ಅಂತ. ಇವತ್ತು ಮೊನ್ನೆ ನಾವು ಫಿಸಿಕ್ಸ್ ಬಿಡಿಸಿದೆ, ಇವತ್ತು ಕೆಮಿಸ್ಟ್ರಿ ಬಿಡಿಸ್ತಾ ಹೋಗೋಣ ಅಂತ. ಸೊ ಕೆಮಿಸ್ಟ್ರಿ ಪ್ರಶ್ನೆಯಲ್ಲಿ ಒಂದೇ ಕ್ವಶನ್ ನೋಡ್ರಿ. ಒಂದೇ ಕ್ವಶನ್ ಏನಿದೆ ಅಂತಂದ್ರೆ, ಪಾಲಿಸ್ಟೆರಿನ್ ತಯಾರಿಸಲು ಬಳಸುವ ಮೊನೋಮರ್ ಯಾವುದು? ಮೊನೋಮರು, ಪಾಲಿಮರು ಅಂತೇಳಿ ನಿಮ್ಗೆ ಚಾಪ್ಟರ್ ಇದೆ. ಸೊ ಅದ್ರಾಗ ಈ ಒಂದು ಪಾಲಿಸ್ಟೆರಿನ್ ಅಂತೇಳಿ ಪಾಲಿಸ್ಟೆರಿನ್ ತಯಾರು ಮಾಡೋಂಥ ಮೊನೋಮರ್ ಯಾವುದು ಅಂತ ಕೇಳಿದಾರೆ. ಸೊ ಆಪ್ಷನ್ ನೋಡ್ರಿ, ಪಾಲಿಥೀನ್, ಸ್ಟೈರಿನ್, ನೈಲಾನ್, PVC. ಸೊ ನೀವು ಆಪ್ಷನ್ ಹೇಳಿ ನೋಡ್ರಿ ಯಾವ್ದಾಗುತ್ತಾ. ನಿಮ್ಗೆ ಟೈಮ್ ಕೊಡ್ತೀನಿ, ಹೇಳ್ರಿ, ಬೇಗ ಹೇಳಬೇಕು. ಪಾಲಿಸ್ಟೆರಿನ್ ತಯಾರಿಸಾಕ ಬಳಸುವಂಥ ಮೊನೋಮರ್ ಯಾವುದು? ಮೊನೋಮರ್ ಅಂದರೆ ಒಂದೇ ಅನ್ನಂಗ. ಪಾಲಿಮರ್ ಅಂದರೆ 2 ಅಥವಾ 2ಕ್ಕಿಂತ ಹೆಚ್ಚಿನ ಮೊನೋಮರ್ಗಳನ್ನ ಬಳಸಿರ್ತಾರಲ್ಲ, ಅದಕ್ಕೆ ನಾವು ಪಾಲಿಮರ್ ಅಂತ ಕರಿತೇವೆ. ಸೊ ಮೊನೋಮರ್ ಅಂದರೆ ಒಂದೇ ಬಳಸಿರ್ತಾರೆ. ಯಾವುದು ಅಂದರೆ ನೋಡಿ, ಪಾಲಿಥಿನ, ಸ್ಟೈರಿನ, ನೈಲಾನ ಅಥವಾ PVCನ. ಓಕೆ, ನೋಡೋಣ ಯಾವ್ದಾಗುತ್ತೆ ಅಂತಂದ್ರೆ, ಉತ್ತರ ಏನಾಗುತ್ತಪ್ಪ ಅಂದ್ರೆ ಸ್ಟೈರಿನ್ ಆಗುತ್ತೆ. ಸೊ ಸ್ಟೈರಿನ್ ಅನ್ನೋದು ಏನಪ್ಪ ಅಂದ್ರೆ ಒಂದು ಮೊನೋಮರ್. ಇದು ಸ್ಟೈರಿನ್ ಅನ್ನೋದೇನೋ ಒಂದು ಮೊನೋಮರ್. ಇದು ಮೊನೋಮರ ಇದಂದ್ರೆ ಪಾಲಿಮರೀಕರಣದ ಕ್ರಿಯೆಗೆ ಒಳಗಾಗಿ ಪಾಲಿಸ್ಟೈರಿನ್ ಎಂಬ ಪಾಲಿಮರ್ನ ರೂಪಿಸ್ತದೆ. ಇದು ಏನಂದ್ರೆ ಒಂದು ಪ್ರಕ್ರಿಯೆ ಇದು. ಏನಾಗುತ್ತ, ಸರಿಯಾಗಿ ಕೇಳಿಸ್ತಾ ಇಲ್ವಾ? ಸರಿಯಾಗಿ ಕೇಳಿಸ್ತಾ ಇಲ್ಲ. ಏನಾಗುತ್ತಪ್ಪ ಅಂತಂದ್ರ, ಇವಾಗ ಸ್ಟೈರಿನ್ ಎಂಬುದು ಒಂದು ಮೊನೋಮರ್. ಇದು ಏನಾಗುತ್ತಂದ್ರೆ ಪಾಲಿಮರೀಕರಣ ಅಂದ್ರೆ ಒಂದು ರಾಸಾಯನಿಕ ಪ್ರಕ್ರಿಯೆ, ಒಂದು ಕ್ರಿಯೆಗೆ ಒಳಗಾಗ್ತಂದ್ರೆ ಅಂದ್ರೆ ಪಾಲಿಸ್ಟೈರಿನ್ ಆಗಿ ಕನ್ವರ್ಟ್ ಆಗುತ್ತದೆ. ಸೊ ಇದಕ್ಕೇನಂತ ನಾವು ಪಾಲಿಸ್ಟೈರಿನ್ ತಯಾರು ಮಾಡುವಂತ ಬಳಸುವಂತ ಒಂದು ಮೊನೋಮರ್ ಯಾವ್ದಪ್ಪ ಅಂದ್ರೆ ಸ್ಟೈರಿನ್ ಅಂದಂಗ್ರಿ. ಸೊ PVC ಐತಲ್ಲ, PVC ಬಳಸ್ತಾರಪ್ಪ ಅಂದ್ರೆ ಪೈಪ್ ತಯಾರು ಮಾಡಕ್ ಆಲ್ಮೋಸ್ಟ್ ಗೊತ್ತಿರ್ಬೇಕು ನಿಮ್ಗೆ. PVC ಪೈಪ್ ಅಂತ ನಾವು ಕೇಳಿಬಿಟ್ಟಿದ್ದೀವಿ. ಸೊ ಅದು PVC ಅನ್ನೋದು ಏನಪ್ಪ ಅಂದ್ರೆ ಅದೊಂದು ಪಾಲಿಮರ್ ಅದು. ಸೊ ಪಾಲಿಮರ್ ಮುಖಾಂತರ ಏನ್ ಮಾಡ್ತಾರ, ಪೈಪ್ಗಳನ್ನ ತಯಾರಿಸ್ತಾರೆ. ಅದು ಪ್ಲಾಸ್ಟಿಕ್ ಅಂತ ಹೇಳ್ತೀವಿ ನಾವು, ಪ್ಲಾಸ್ಟಿಕ್ ಪೈಪ್ ಅಂತೀವಲ್ಲ. ಸೊ ಅದು PVC ಇಂದ ಮಾಡಿರ್ತಾರೆ ಅದನ್ನ. ಓಕೆ, ನೆಕ್ಸ್ಟ್ ಹೋಗೋಣ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಟೆಸ್ಟ್ ಟ್ಯೂಬ್ ತಯಾರಿಸಲು ಬಳಸುವ ಗಾಜು ಯಾವುದು? ಈಗ ಟೆಸ್ಟ್ ಮಾಡಕ್ಕೆ ನಾವು ಟ್ಯೂಬ್ ಬಳಸ್ತಾರೆ ಗೊತ್ತೇನ್ರಿ? ಆ ಗ್ಲಾಸ್ ಯಾವುದು ಅಂತ ಕೇಳ್ತಾರೆ. ಸೋಡಾ ಗ್ಲಾಸು, ಬೋರೋಸಿಲಿಕೇಟ್ ಗ್ಲಾಸು, ಅಥವಾ ಕ್ವಾರ್ಟ್ಜು, ಅಥವಾ ಕ್ರಿಸ್ಟಲ್ ಅಂತ ಕೇಳ್ತಾರೆ. ಸೊ ಕ್ರಿಸ್ಟಲ್ ಅಂದ್ರೆ ಗೊತ್ತಿರ್ಬೇಕು ನಿಮ್ಗೆ, ಹಳ್ಳ ಇರ್ತದೆ, ಅದು ಒಡೆದಾಗ ಹಳ್ಳ ಇರ್ತೈತಿ. ಸೊ ಅದು ಕ್ರಿಸ್ಟಲ್ ಅಂತ ಕರಿತೀವಿ. ಸ್ಕ್ವಾಡ್ಸ್ ಅಂದ್ರೆ ಅದೊಂಥರ ಬೇರೆ ಅದೊಂಥರ ಚೌಕ ಥರ ಬರುತ್ತೆ. ಸೊ ಬೋರೋಸಿಲಿಕೇಟ್ ಗ್ಲಾಸ್ ಮತ್ತು ಸೋಡಾ ಗ್ಲಾಸ್ ಅಂತ ಇರುತ್ತೆ. ಸೊ ಅಂದ್ರೆ ಈ ಟೆಸ್ಟ್ ಟ್ಯೂಬ್ ಅನ್ನು ತಯಾರಿಸಕ್ಕೆ ಯಾವ ಗ್ಲಾಸ್ ಬಳಸ್ತಾರ ಗೊತ್ತಿರ್ಬೇಕು ನಿಮ್ಗೆ. ಆನ್ಸರ್ ಹೇಳಕ್ ಬರ್ತಾ ಯಾರ್ಯಾರು ಹೇಳ್ತೀರಾ? ಟ್ರೈ ಮಾಡ್ರಿ, ಆಲ್ರೆಡಿ ಪಾಠ ಮುಗಿದಿದೆ ನಿಮಗಿದು. ಓಕೆ, ನೋಡೋಣ ಉತ್ತರ ನೋಡೋಣ. ಉತ್ತರ ಏನಪ್ಪಾ ಅಂದ್ರೆ ಬೋರೋಸಿಲಿಕೇಟ್ ಗ್ಲಾಸ್ ಅಂತಾರೆ. ಸೊ ಬೋರೋಸಿಲಿಕೇಟ್ ಗ್ಲಾಸ್ ಅಂದ್ರೆ ಏನಪ್ಪಾ ಅಂತಂದ್ರೆ, ಇದು ಹೆಚ್ಚು ತಾಪಮಾನವನ್ನ ಮತ್ತು ತಾಪಮಾನ ಬದಲಾವಣೆ ತಾಳ್ಮೆ ಅಂತೀನಿ. ಬಟ್ ಅದು ಸ್ವಲ್ಪ ಟೈಪ್ ಮಿಸ್ಟೇಕ್ ಆಗಿದೆ. ಅಂದ್ರೆ ಅದು ಏನಾಗಿದೆಪ್ಪ ಅಂದ್ರೆ, ಬೋರೋಸಿಲಿಕೇಟ್ ಅನ್ನೋದು ಏನಪ್ಪಾ ಅಂದ್ರೆ ಇದು ಹೀಟ್ ರೆಸಿಸ್ಟೆನ್ಸ್ ಇದೆ ಅದಕ್ಕೆ. ಅಂದ್ರೆ ಹೆಚ್ಚು ಶಕ್ತಿಯನ್ನ, ತಾಪಮಾನವನ್ನ ತಿರ್ಕೊಂಡೋಗ್ತಿರಿ ಅದು. ಅದಕ್ಕೋಸ್ಕರ ಏನಂತ ತಾಳ್ಮೆ ಅನ್ನೋದಲ್ಲ ಅದು. ಅದಕ್ಕೆ ತಾಪಮಾನವನ್ನ ಏನಾಗುತ್ತಂದ್ರೆ ನಡೀತಾರೆ, ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಇರುತ್ತೆ. ಅದಕ್ಕೆ ಬೋರೋಸಿಲಿಕೇಟ್ ಗ್ಲಾಸಿಗೆ ಐತಲ್ಲ ಜಾಸ್ತಿ ಏನಾಗುತ್ತಪ್ಪ ಅಂದ್ರೆ ತಾಪಮಾನ ಆದ್ರೆ ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಇರುತ್ತೆ. ಆದ್ರೆ ಪ್ರಯೋಗಾಲಯದಲ್ಲಿ ಪ್ರಯೋಗ ಮಾಡೋದನ್ನ ನಾವು ಜಾಸ್ತಿ ಹೀಟ್ ಮಾಡ್ತೇವ್ರಿ. ಹೀಟ್ ಮಾಡೋದನ್ನ ಅದು ಹೊಡಿಬಾರ್ದು. ಸೊ ಹೊಡಿಲಾರ್ದ ಶಕ್ತಿ ಅದಕ್ಕಪ್ಪ ಅಂದ್ರೆ ಈ ಬೋರೋಸಿಲಿಕೇಟ್ ಗ್ಲಾಸಿಗೆ ಏನಿದೆಪ್ಪ ಅಂದ್ರೆ ಹೀಟ್ ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಇರುತ್ತೆ. ಅಂದ್ರೆ ತಾಪಮಾನ ಒಂದು ತಡೆಗೊಳ್ಳೋ ಶಕ್ತಿ, ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಇದನ್ನ ಜಾಸ್ತಿ ಬಳಸ್ತಾರೆ. ಇಲ್ಲಿ ಪ್ರಯೋಗಾಲಯದಲ್ಲಿ ಜಾಸ್ತಿ ಬಳಸ್ತಾರ ಇದನ್ನ. ಮತ್ತೆ ಎಲ್ಲೆಲ್ಲಿ ಹೀಟ್ ಇರುತ್ತಲ್ಲ ಅಲ್ಲಿ ಈ ಬೋರೋಸಿಲಿಕೇಟ್ ಗ್ಲಾಸ್ನ ಬಳಸ್ತಾರೆ. ಮತ್ತು ಇಲ್ಲಿ ಯಾವ್ದ್ರಾಗ ಸೋಲಾರ್ ಪ್ಲಾಂಟ್ ಅಲ್ಲಿ ಸಹ ಮೇಲೆ ಇದನ್ನ ಬೋರೋಸಿಲಿಕೇಟ್ ಗ್ಲಾಸ್ನೇ ಬಳಸಿರ್ತಾರೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಬಿಳಿ ಬೆಳಕು ವಿಭಜನೆ ಆಗುವಾಗ ಹೆಚ್ಚು ಬಣ್ಣ ವಕ್ರವಾಗುತ್ತದೆ. ಯಾವ ಬಣ್ಣ ಹೆಚ್ಚು ವಕ್ರವಾಗುತ್ತದೆ ಅಂದಂಗ ಯಾವ್ದು ನೋಡ್ರಿ? ಯಾವ ಬಣ್ಣ ಹೆಚ್ಚು ವಕ್ರ ಆಗುತ್ತೆ ಅಂದ್ರೆ ಕೆಂಪು, ಹಳದಿಯೋ, ನೀಲಿಯೋ, ವೈಲೆಟೋ ಅಂತ ಕೇಳಿದಾರೆ. ವಿಬ್ಜಿಆರ್ ಅಂತ ಕರಿತೇವೆ ನಾವು. ಸೊ ಮೇಲೆ ಅದು ಅತಿ ಹೆಚ್ಚು ವಕ್ರ ಆಗೋದು ಯಾವುದು? ವಿಬ್ಜಿಆರ್, ವಿ ವೈಲೆಟ್.
ಅತಿ ಹೆಚ್ಚು ಯಾವ್ದಾಗೋದು ಅಂದ್ರೆ ವೈಲೆಟ್ ಆಗುತ್ತೆ. ಕಡಿಮೆ ಅಂದ್ರೆ ಯಾವುದು? ಕೆಂಪು. ಕೆಂಪು ಕಡಿಮೆ. ಅತಿ ಹೆಚ್ಚು ಪ್ರಕಾಶಮಾನ ಹೊಳ್ಳಿದು ಕೆಂಪು ರೀ, ವೈಲೆಟ್ ಕಡಿಮೆ. ಬಟ್ ಅತಿ ಹೆಚ್ಚು ವಕ್ರವಾಗೋದು ವೈಲೆಟ್. ಅತಿ ಹೆಚ್ಚು ವಕ್ರವಾಗೋದು ಯಾವ್ದಪ್ಪ ಅಂದ್ರೆ ವೈಲೆಟ್. ನೋಡ್ರಿ ವೈಲೆಟ್ ಬೆಳಕಿನ ತರಂಗ ದೈತ ಕಡಿಮೆ. ಅಂದ್ರೆ ಇದೇನಪ್ಪ ಅಂದ್ರೆ ಪ್ರಕಾಶಮಾನ ಕಡಿಮೆ ಇರೋದು. ವೈಲೆಟ್ ಐತಲ್ಲ, ಪ್ರಕಾಶಮಾನ ಕಡಿಮೆ ತರಂಗ ದೈತ ಇರೋದು ಬೆಳಕು. ಅಂದ್ರೆ ಏನಾಗುತ್ತಾ, ವೈಲೆಟ್ ಇಲ್ಲ, ಇದಕ್ಕೆ ಪ್ರಕಾಶಮಾನ ಕಡಿಮೆ ಇರ್ತಾರೆ, ಅದು ಬಟ್ ವಕ್ರ ಹೆಚ್ಚಿರ್ತದೆ. ವಕ್ರ ಏನದ ಹೆಚ್ಚಿರ್ತದೆ ಅದಕ್ಕೆ. ಸೊ ಇದೇನಪ್ಪ ಅಂದ್ರೆ ವೈಲೆಟಿನ ಉತ್ತರ. ವೈಲೆಟ್ ಏನ್ರಿ ಉತ್ತರ. ನೆಕ್ಸ್ಟ್ ನೋಡ್ರಿ, ಕೆಳಗಿನಲ್ಲಿ ಕೃತಕ ನಾರು ಯಾವುದು? ಕೃತಕ ನಾರು ಯಾವುದು ಅಂದ್ರ, ಕೃತಕ ಅಂತಂದ್ರೆ ಏನಪ್ಪಾ ಅಂದ್ರ ಮಾನವರಿಂದ ತಯಾರಾಗಪಟ್ಟದ್ದು. ನೈಸರ್ಗಿಕ ನಾರು ಅಂತಂದ್ರ ತನ್ನಿಂದ ತಾನೇ ಅಂದ್ರೆ ಪ್ರಾಕೃತಿಕವಾಗಿ ಬೆಳೆದಿರುವಂತಹ ನಾರುಗಳು. ಸೊ ಇಲ್ಲಿ ನೋಡ್ರಿ ಆಪ್ಷನ್ಸ್ ಇದೆ. ಇದು ಬಹಳ ಸಿಂಪಲ್ ಇದೆ, ಈಸಿಯಾಗಿ ಹೇಳ್ಬೋದು ನೀವು. ಯಾವ್ದು ಉತ್ತರ ಯಾವ್ದ್ರಿ? ನೈಲಾನ್. ವೆರಿ ಗುಡ್. ನೈಲಾನ್ ಅನ್ನೋದೇನಪ್ಪ ಅಂದ್ರ ಸರಿ ಅಂತ ಉತ್ತರ. ಯಾಕಪ್ಪ ಅಂದ್ರ ಕೃತಕ ಅಂದ್ರೆ ಮಾನವದಿಂದ ತಯಾರಿಸಲ್ಪಟ್ಟಂತಹ ನಾರು ಅಂದಂಗ. ಸೊ ಇಲ್ಲಿ ನೈಲಾನ್ ಅನ್ನೋದು ಏನಪ್ಪಾ ಅಂತಂದ್ರ ಕೃತಕವಾಗಿ ತಯಾರಿಸುವಂತ ನಾರು ಅಂತ ಕರಿಬಹುದು. ಹೆಂಗ ಅಂತಂದ್ರಪ್ಪ, ಹತ್ತಿ ಅನ್ನೋದೇನಪ್ಪಾ ಅಂದ್ರ, ಹತ್ತಿಯನ್ನು ನಾವು ಎಲ್ಲರೂ ಸಸಿ ಮುಖಾಂತರ ಅಥವಾ ಹತ್ತಿಯ ಬೀಜ ಬಿತ್ತದ ಮುಖಾಂತರ, ಹತ್ತಿ ಗಿಡದ ಮುಖಾಂತರ ಹತ್ತಿ ತಯಾರಾಗುತ್ತೋ. ಸೊ ಇದೇನಪ್ಪಾ ಅಂದ್ರ ಯಾರು ಇದನ್ನ ತಯಾರು ಮಾಡಂಗಿಲ್ಲ, ತಾನು ನೈಸರ್ಗಿಕವಾಗಿ ಬರ್ತದೆ. ರೇಷ್ಮೆನೂ ಸಹ ಹಾಗೆ. ರೇಷ್ಮೆ ಒಂದು ರೇಷ್ಮೆ ಸಾಗಾಣಿಕೆ ಅಂತ ಒಂದು ಹುಳ ಇರ್ತದೆ, ಒಂದು ಗಿಡ ಸಸಿ ಮಾಡಿ ಒಂದು ಸಾಗಾಣಿಕೆ ಅಂದ್ರೆ ನೈಸರ್ಗಿಕವಾಗಿ ರೇಷ್ಮೆ ಸಾಗಾಣಿಕೆ ಮುಖಾಂತರ ನಾವೇನ್ ಮಾಡ್ತೀವಿ, ರೇಷ್ಮೆಯನ್ನ ಪಡಿತೀವಿ. ಇನ್ನು ಉಣ್ಣೆ ಅಂತ ಬರುತ್ತೆ. ಸೊ ಉಣ್ಣೆ ಏನಪ್ಪ ಅಂದ್ರೆ ಇದು ಕುರಿ ಸಾಗಾಣಿಕೆ ಮುಖಾಂತರ ಇದು ನಾವು ಕಂಡುಹಿಡಿತೇವೆ. ಕುರಿ ಸಾಗಾಣಿಕೆ ಮುಖಾಂತರ ಕುರಿಗಳ ಮುಖಾಂತರ ಕುರಿಯನ್ನ ಮೇಲೆ ಉಣ್ಣೆನ ಕಟ್ಟು ಮಾಡಿಕೇಸಿ ನಾವು ಒಂದು ನಾರನ್ನ ತಯಾರಿಸ್ತೇವೆ. ಬಟ್ ನೈಲಾನ್ ಅನ್ನೋದು ಏನಪ್ಪಾ ಅಂದ್ರೆ ಇದು ಕೃತಕವಾಗಿ ಕೆಮಿಕಲ್ ಮುಖಾಂತರ ನಾವು ಒಂದು ತಯಾರಿಸುವಂತ ನಾರು. ಇದು ಯಾವುದು? ನೈಲಾನ್ ಅನ್ನೋದು. ಇನ್ನು ಪಾಲಿಮರ್ ಮತ್ತು ಮೊನೋಮರ್ ಮುಖಾಂತರ ನಾವು ಇದನ್ನ ತಯಾರು ಮಾಡ್ತೇವೆ. ಸೊ ಇದೇನಪ್ಪಾ ಅಂದ್ರೆ ನೈಲಾನ್ ಅನ್ನೋದು ಏನಪ್ಪಾ ಅಂತಂದ್ರೆ ಒಂದು ಕೃತಕವಾಗಿರುವಂತಹ ನಾರು. ಯಾವುದು? ನೈಲಾನ್ ಅನ್ನೋದು ಕೃತಕವಾಗಿರುವಂತಹ ನಾರು. ಈಗ ನೋಡ್ರಿ, ಇಲ್ಲಿ ನೈಲಾನ್ ಮಾನವ ನಿರ್ಮಿತ ಕೃತಕ ನಾರು. ಇದು ರಾಸಾಯನಿಕ ಕ್ರಿಯೆಗಳ ಮುಖಾಂತರ ಕಾರ್ಖಾನೆಯಲ್ಲಿ ತಯಾರಿಸ್ತಾರೆ. ಹೇಳಿದ್ನಲ್ಲಿ ನಿಮ್ಗೆ ಕೆಮಿಕಲ್ಸ್ ಮುಖಾಂತರ ಫ್ಯಾಕ್ಟರಿಯಲ್ಲಿ ತಯಾರಿಸ್ತಾರೆ. ಯಾವುದು? ನೈಲಾನ್ ಅನ್ನೋದು. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಒಂದು ಡೈಗ್ರಾಮ್ ಕೊಟ್ಟಿದ್ದಾರೆ. ಇಲ್ಲೊಂದು ಗ್ಲಾಸ್ ಕೊಟ್ಟಿದ್ದಾರೆ. ಆ ಗ್ಲಾಸಲ್ಲಿ ಒಂದು ಪಿ ಮತ್ತೆ ಕ್ಯೂ ಅನ್ನೋ ಒಂದು ಎರಡು ಚೂರುಗಳನ್ನ ಹಾಕಿದ್ದಾರೆ. ಸೊ ಆ ಚೂರುಗಳನ್ನ ಮುಖಾಂತರ ಏನ್ ಕೇಳಿದಾರಪ್ಪ ಅಂದ್ರೆ, ಆ ಚೂರುಗಳನ್ನ ಹಾಕಿ ಅಷ್ಟೇ ಬಿಟ್ಟಿಲ್ಲ ಅವರು. ಏನ್ ಕೇಳಿದಾರಂದ್ರ, ಇಲ್ಲಿ ಕೊಟ್ಟಿರುವ ಪ್ರಯೋಗದ ಜೋಡಣೆಯನ್ನು ಗಮನಿಸಿ ಪಾಪ್ ಶಬ್ದದಿಂದ ಉರಿಯುವ ಅನಿಲವನ್ನು ಪಡೆಯಬೇಕಾದ್ರೆ ಪಿ ಮತ್ತು ಕ್ಯೂಗಳಲ್ಲಿ ಕ್ರಮವಾಗಿ ಪಿ ಮತ್ತು ಕ್ಯೂ ಯಾವುದು ಅಂತ. ಪಾಪ್ ಅಂತ ಹೇಳೋ ಶಬ್ದ ಬರ್ತದೆ. ಸೊ ಪಾಪ ಶಬ್ದ ಬರಬೇಕಪ್ಪ ಅಂದ್ರೆ ಇಲ್ಲಿ ಈ ಕೆಮಿಕಲ್ಸ್ ಒಳಗೆ ಯಾವ ಇರುತ್ತೆ, ಪಿ ಯಾವ್ದು ಇರ್ತದೆ, ಕ್ಯೂ ಯಾವ್ದಾಗಿರುತ್ತೆ ಅಂತ ಕೇಳ್ತಾರೆ. ಉತ್ತರ ನೋಡ್ರಿ, ಆಪ್ಷನ್ಸ್ ಏನ್ ಕೊಟ್ಟಾರ? ಪಿ ಕಾಪರ್, ಕ್ಯೂ SCl ಅಂತ ಕೊಟ್ಟಾರ. ಆಮೇಲೆ ಪಿ ಎಸ್ ಅಂತ ಕೊಟ್ಟಿದಾರ, ಕ್ಯೂ H2SO4 ಕೊಟ್ಟಿದ್ದಾರೆ. ಆಮೇಲೆ ಪಿ Al ಅಲ್ಯೂಮಿನಿಯಂ ಕೊಟ್ಟಾರ. ಆಮೇಲೆ ಕ್ಯೂ NaOH ಕೊಟ್ಟಾರ. ನೆಕ್ಸ್ಟ್ ಆಪ್ಷನ್ ಡಿ ಏನು? ಪಿ ಸಿ ಕೊಟ್ಟಾರ, ಕ್ಯೂ HNO3 ಕೊಟ್ಟಾರ. ಸೊ ಇದ್ರ ಏನಾಗುತ್ತೆ ಅಂದ್ರೆ, ನಮಗೆ ಪಾಪ್ ಅನ್ನೋ ಶಬ್ದ ಉತ್ಪತ್ತಿ ಆಗ್ಬೇಕಂದ್ರೆ ಇದ್ರ ಏನ್ ಹಾಕ್ಬೇಕು ಅನ್ನೋದನಪ್ಪ ಅಂದ್ರೆ ಆಪ್ಷನ್ ನಂಬರ್ ಸಿ ಆಗುತ್ತೆ ರೀ. ಆಪ್ಷನ್ ನಂಬರ್ ಸಿ ಏನಾಗುತ್ತಪ್ಪ ಅಂದ್ರೆ ಅಲ್ಯೂಮಿನಿಯಂ ಮತ್ತು NaOH ಸೋಡಿಯಂ ಹೈಡ್ರಾಕ್ಸೈಡ್ ಹಾಕಿದ್ರೆ ಮಾತ್ರ ಏನಾಗುತ್ತಪ್ಪ ಅಂದ್ರೆ ಪಾಪ್ ಅನ್ನೋ ಶಬ್ದ ಬರ್ತದೆ. ಸೊ ಇಲ್ಲಿ ನೋಡ್ರಿ, ಅಲ್ಯೂಮಿನಿಯಂ Ai, ಸೋಡಿಯಂ ಹೈಡ್ರಾಕ್ಸೈಡ್ ಅಂದ್ರೆ NaOH ಜೊತೆ ಪ್ರತಿಕ್ರಿಯಿಸಿದಾಗ ಹೈಡ್ರೋಜನ್ ಅನಿಲ ಉತ್ಪತ್ತಿ ಆಗುತ್ತೆ. H ಏನಾಗುತ್ತೆ? ಪ್ರೊಡ್ಯೂಸ್ ಆಗುತ್ತೆ. ಹೈಡ್ರೋಜನ್ ಅನಿಲ ಉತ್ಪತ್ತಿ ಆಗುತ್ತೆ. ಈ ಹೈಡ್ರೋಜನ್ ಅನಿಲ ಬೆಂಕಿ ಹಚ್ಚಿದಾಗ ಏನಾಗುತ್ತೆ? ಪಾಪ್ ಶಬ್ದ ಬರ್ತದೆ. ನೆನಪಿರಬೇಕು. ಈ ಅಲ್ಯೂಮಿನಿಯಂ ಮತ್ತು NaOH ನಾವು ಮಿಕ್ಸ್ ಜೊತೆ ಪ್ರತಿಕ್ರಿಯೆ ಅಂದ್ರೆ ಮಿಕ್ಸ್ ಮಾಡಿದಾಗ ಏನಾಗುತ್ತಪ್ಪ ಅಂದ್ರೆ ಹೈಡ್ರೋಜನ್ ಅನಿಲ ಬರ್ತದೆ. ಹೈಡ್ರೋಜನ್ ಬಂತಪ್ಪ ಅಂದ್ರೆ ಇದು ಏನಾಗುತ್ತೆ? ಬೆಂಕಿ ಹಚ್ಚಿದಾಗ ಇದೇನಾಗುತ್ತಪ್ಪ ಅಂದ್ರೆ ಪಾಪ್ ಅನ್ನೋ ಒಂದು ಶಬ್ದ ಬರ್ತದೆ. ಈ ಎಣ್ಣೆ ತರಗತಿ ಇದು ಪಾಪ್ ಅನ್ನೋ ಶಬ್ದ ಬರೋದಕ್ಕೆ ಅಲ್ಯೂಮಿನಿಯಂ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ಅದು ಹಾಕಿಸಿ ಮತ್ತೇನ್ರ ಹೈಡ್ರೋಜನ್ ಅನಿಲ ಬರ್ತದೆ. ಹೈಡ್ರೋಜನ್ ಅನಿಲಕ್ಕೆ ಬೆಂಕಿ ಹಚ್ಚಿದಾಗ ಏನಾಯ್ತು? ಹಿಟ್ ಕೊಟ್ಟಾಗ ಏನಾಗುತ್ತಪ್ಪ ಅಂದ್ರೆ ಪಾಪ್ ಶಬ್ದ ಬರ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಡಿಸೆಂಬರ್ ತಿಂಗಳಲ್ಲಿ ಸಿಮ್ಲಾಕ್ಕೆ ಭೇಟಿ ನೀಡಲು ನಿರ್ದೇಶಿಸಿದ ವ್ಯಕ್ತಿ. ಸಿಮ್ಲಾ ಅಂದ್ರೆ ಏನೋ ಒಂದು ಎಲ್ಲಿ ಬರ್ತಪ್ಪ ಅಂತಂದ್ರ, ಸಿಮ್ಲಾ ಎಲ್ಲಿ ಬರ್ತಿರೋದು? ಸಿಮ್ಲಾ ಯಾವ ರಾಜಧಾನಿ ಇದು?
ಇದು ಹಿಮಾಲಯ ಪರ್ವತದ ಶ್ರೇಣಿಗಳಲ್ಲಿ ಬರುವಂತಹ ಒಂದು ನಗರ ರೀ ಇದು. ಹಿಮಾಲಯ ಪರ್ವತ ಶ್ರೇಣಿಗಳಲ್ಲಿ ಬರುವಂತಹ ಒಂದು ನಗರ ಹಿಮಾಚಲ ಪ್ರದೇಶ ಶಿಮ್ಲಾ. ಅದು ಹಿಮಾಚಲ ಪ್ರದೇಶದ ರಾಜಧಾನಿನೂ ಹೌದಲ್ರಿ. ಡಿಸೆಂಬರ್ ತಿಂಗಳಲ್ಲಿ ಹಿಮಾಚಲ ಪ್ರದೇಶ ಶಿಮ್ಲಾಕ್ಕೆ ಭೇಟಿ ನೀಡಲು ನಿರೀಕ್ಷಿಸಿದ ವ್ಯಕ್ತಿ ವಾತಾವರಣಕ್ಕೆ ಹೊಂದಿಕೊಳ್ಳಲು ಯಾವ ನಾರದ ಬಟ್ಟೆ ಧರಿಸಬೇಕು? ಉದಾಹರಣೆಗೆ ನೈಲಾನ್, ಬಿ ಮೈಲಮೈನು, ಸಿ ಅಕ್ರಿಲಿಕ್ ಮತ್ತೆ ಡಿ ಟೆರಿಲಿನ್ ಅಂತ. ಸೊ ಅಲ್ಲಿ ಹಿಮಾಲಯ ಪ್ರದೇಶಕ್ಕೆ ಚಳಿ ಇರ್ತದೆ. ಸೊ ಚಳಿಗೆ ನಾವು ಯಾವ ಬಟ್ಟೆ ಹಾಕೋಬೇಕು? ನಮ್ಮಲ್ಲಿ ಚಳಿ ಇದ್ರೆ ಏನಾಗ್ತೀವಿ ನಾವು ಉಣ್ಣಿ ಬಟ್ಟೆನ ಹಾಕ್ತೇವೆ. ಸೊ ಉಣ್ಣಿ ಬಟ್ಟೆ ಉಣ್ಣಿ ಬಟ್ಟೆ ಅನ್ನೋದು ಏನಪ್ಪಾ ಅಂದ್ರೆ ನೈಸರ್ಗಿಕವಾಗಿ ಪಡೆಯುವಂತಹ ಒಂದು ನಾರು. ಬಟ್ ಇಲ್ಲಿ ಏನಂದ್ರೆ ಅವರು ಇಲ್ಲಿ ಒಂದು ನೈಸರ್ಗಿಕ ನಾರು ಯಾವ ರೀತಿ ಕೆಲಸ ಮಾಡ್ತಲ್ಲ ಅದೇ ತರ ಇದು ಕೆಲಸ ಮಾಡ್ತಿರ್ಬೇಕು ಅಂತ ನಾರು ಯಾವುದು ಅಂತ ಕೇಳಿದಾರೆ. ಯಾವ್ದು ಆಪ್ಷನ್ ಯಾವ್ದಾಗತ್ರಿ? ನೈಲಾನ್ ಆಗುತ್ತೋ ಅಥವಾ ಮೈಲಾಮೈನ್ ಆಗುತ್ತೋ ಅಥವಾ ಅಕ್ರಿಲಿಕ್ ಆಗುತ್ತೋ ಅಥವಾ ಟೆರಿಲಿನ್ ಆಗುತ್ತೋ? ಉತ್ತರ ಯಾವ್ದಪ್ಪ ಅಂದ್ರ ನೋಡೋಣ ಯಾವ್ದಾಗುತ್ತಪ್ಪ ಅಂದ್ರ ಅಕ್ರಿಲಿಕ್ ಅಂತ ಹೇಳ್ತದೆ ನಿಮ್ ಫ್ರೆಂಡ್. ನೋಡೋಣ ಯಾವ್ದಾಗುತ್ತಂತ. ಉತ್ತರ ನೋಡ್ರಿ ಅಕ್ರಿಲಿಕ್. ಉತ್ತರ ಯಾವ್ದಪ್ಪ ಅಂದ್ರ ಅಕ್ರಿಲಿಕ್. ಈ ಅಕ್ರಿಲಿಕ್ ಅನ್ನೋದು ಏನಪ್ಪಾ ನೋಡ್ರಿ, ಇದೇನಪ್ಪಾ ಅಂದ್ರ ಉಣ್ಣೆಗೆ ಸಮಾನವಾಗಿ ತಾಪಮಾನ ಹಿಡ್ಕೊಳತ್ತೆ. ಅಂದ್ರೆ ನಾವು ಉಣ್ಣೆ ಅಂಗಿ ತೋತೀವಲ್ರಿ, ಅದು ನೈಸರ್ಗಿಕವಾಗಿ. ಇದು ಅಕ್ರಿಲಿಕ್ ಅನ್ನೋದನ್ನು ನೈಸರ್ಗಿಕವಾಗಿ ಉಣ್ಣೆ ಸಿಗಲ್ಲ ಅಂತ ಸೇವ್ ಮಾಡಿದ್ರಪ್ಪ ಅಂತಂದ್ರ ಅದೇ ಅಂತ ಒಂದು ಪಾಲಿಮರ್ ಮುಖಾಂತರ ಮೊನೋಮರ್ ಮುಖಾಂತರ ಏನ್ ಮಾಡಿದ್ರು, ಒಂದು ರಾಸಾಯನಿಕ ಪ್ರಕ್ರಿಯೆಗಳಲ್ಲಿ ಒಂದು ಅಕ್ರಿಲಿಕ್ ಅನ್ನೋದನ್ನ ತಯಾರಿಸಿದ್ರು. ಸೊ ಅಕ್ರಿಲಿಕ್ ಏನ್ ಮಾಡುತ್ತಪ್ಪ ಅಂದ್ರ ತಾಪಮಾನವನ್ನ ಹಿಡಿದುಕೊಳ್ಳುತ್ತದೆ. ಅಂದ್ರೆ ನಿಮ್ಮನ್ನ ಬೆಚ್ಚಗೆ ಇರುತ್ತೆ ನಾವು ನೋಡ್ಕೊಳ್ತಿದ್ದ. ಸೊ ಇದಕ್ಕೆ ಏನ್ ಮಾಡೋದು, ಅದಕ್ಕಾಗಿ ಏನ್ ಮಾಡ್ತಾರಪ್ಪ ಅಂದ್ರ ಅತಿ ಹೆಚ್ಚು ಚಳಿಯಲ್ಲಿ ಇರ್ತದ ಅಂತ ಪರಿಸರ ಬೆಳೆಸ್ತಾರೆ. ಇಲ್ಲಿ ಶಿಮ್ಲಾ ಅಂತ ಕೊಟ್ಟಿದ್ದಾನೆ. ಸೊ ಶಿಮ್ಲಾ ಅಂತ ಅಷ್ಟೇ ನೀವು ನೆನ್ಪಿಡ್ಬೇಡ್ರಿ. ನೆಕ್ಸ್ಟ್ ಕ್ವಶನ್ ಅಲ್ಲಿ ಏನಾದ್ರು ಚಳಿ ಸಂಬಂಧಪಟ್ಟಂತ ಏನಾದ್ರು ಬಂತಪ್ಪ ಅಂದ್ರೆ ಅಕ್ರಿಲಿಕ್ ಆಗಿ ಉತ್ತರ ಆಗಿರ್ತದೆ. ಸೊ ಒಂದು ಉದಾಹರಣೆ ಕೊಟ್ಟಿದ್ದಾನೆ ಅಷ್ಟೇ. ಡಿಸೆಂಬರ್ ತಿಂಗಳಲ್ಲಿ. ಡಿಸೆಂಬರ್ ಅಂದ್ರೆ ಏನು? ಚಳಿಗಾಲ ಅಂತ ನನಗೆ ಗೊತ್ತಿರ್ಬೇಕು ನಮ್ಗೆ. ಅದೇ ನೀವು ಮಾರ್ಚ್ ತಿಂಗಳಲ್ಲಿ ಅಂತಂದ್ರೆ ಅದು ಅಲ್ಲಿ ಬರಲ್ಲ. ಅವಾಗ ಮಾರ್ಚ್ ತಿಂಗಳಲ್ಲಿ ಶಿಮ್ಲಾಕ್ಕೆ ಬಿಟ್ಟೇನೆ ಅಂದ್ರೆ ಅಲ್ಲಿ ಬರಲ್ಲ. ಡಿಸೆಂಬರ್ ಇಸ್ ನಥಿಂಗ್ ಬಟ್ ಚಳಿಗಾಲ. ಶಿಮ್ಲಾ ಅನ್ನೋದೊಂದು ಹಿಮಾಚಲ ಪ್ರದೇಶ ಹಿಮ ಪ್ರದೇಶದಂತ ಒಂದು ಪ್ರದೇಶ ಅಥವಾ ಹಿಮಾಲಯ ಬೆಟ್ಟಗಳ ತುದಿಯಲ್ಲಿ ಬರುವಂತ ಒಂದು ನಗರ ಅದು. ಸೊ ಅಲ್ಲಿ ಏನಾಗುತ್ತೆ, ಚಳಿ ಜಾಸ್ತಿ ಇರುತ್ತೆ. ಸೊ ಚಳಿ ಜಾಸ್ತಿ ಇದ್ದಾಗಪ್ಪ ಅಂದ್ರೆ ಅಲ್ಲಿ ನಮ್ಗೆ ಬೆಚ್ಚಗೆ ಇರುವಂತ ಒಂದು ನಾರು ಬೇಕಾಗುತ್ತೆ. ಅಂತ ನಾರು ಯಾವ್ದಪ್ಪ ಅಂತಪ್ಪ ಅಂದ್ರೆ ಆಪ್ಷನ್ ಇರುವಂತ ನೋಡ್ಬೇಕು. ಸೊ ಅಕ್ರಿಲಿಕ್ ಅನ್ನೋದೇನಪ್ಪಾ ಅಂದ್ರೆ ಇದು ತಾಪಮಾನ ಹಿಡಿಯುವಂತ ಒಂದು ನಾರು. ಸೊ ಅದಕ್ಕೆ ನಾವು ಮಾಡ್ತೇವೆ, ಇದನ್ನ ಬಳಸ್ತೇವೆ, ಅಕ್ರಿಲಿಕ್ ಅನ್ನ ಬಳಸ್ತೇವೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇಲ್ಲೊಂದು ಅವರು ಸರ್ಕ್ಯೂಟ್ ಕೊಟ್ಟಿದ್ದಾರೆ. ಸರ್ಕ್ಯೂಟ್ ಕೊಟ್ಟು ಏನ್ ಮಾಡಿದಾರಪ್ಪ ಅಂತಂದ್ರೆ ಅಲ್ಲೊಂದು ಎಕ್ಸ್ ಮತ್ತೆ 9V ಅಂತ ಕೊಟ್ಟಿದ್ದಾರೆ. ಸೊ 9V ಅಂತ ಎಕ್ಸ್ ಕೊಟ್ಟಾರೆ. ಏನಪ್ಪಾ ಅಂದ್ರೆ ಜಸ್ಟ್ ಅವ್ರು ನಿಮ್ಗೆ ಕೆಮಿಸ್ಟ್ರಿ ಬಗ್ಗೆ ಇದು ಏನೋ ಒಂದು ಸರ್ಕ್ಯೂಟ್ ಬಗ್ಗೆ ನಿಮ್ಗೆ ಐಡಿಯಾ ಇದೆ ಅಂತ ಅಷ್ಟೇ ಜಸ್ಟ್ ಚೆಕ್ ಮಾಡಕ್ ಅವ್ರು ಕೇಳಿದಾರ. ಇಲ್ಲಿ ನೋಡ್ರಿ, ಇಲ್ಲಿ ತೋರಿಸಿರುವ ವಿದ್ಯುತ್ ಮಂಡಲನದಲ್ಲಿ ಎಕ್ಸ್ ಭಾಗವನ್ನು ಕೊಟ್ಟಿರುವ ಆಯ್ಕೆಗಳಿಂದ ಬದಲಾಯಿಸಿ ಪರೀಕ್ಷಿಸಿದೆ. ಬಲ್ಬ್ ಬೆಳಗಲು ಸಹಾಯ ಮಾಡುವ ಸರಿಯಾದ ಆಯ್ಕೆ ಯಾವುದು ಅಂತ. ಅಂದ್ರೆ ಇಲ್ಲೊಂದು ಬಲ್ಬ್ ಇದೆ, ಇಲ್ಲೊಂದು ಬ್ಯಾಟ್ರಿ ಇದೆ, ಇದು 9 ವೋಲ್ಟೇಜ್ ಬ್ಯಾಟ್ರಿ ಇದೆ. ಸೊ ಇಲ್ಲಿ ಏನನ್ನ ಹಾಕಿದಾಗ ಇದು ಬೆಳಕು ಉರಿತೈತಿ. ಕಲ್ಲಿದ್ದಲು ಹಾಕಿದಾಗ ಉರಿತೈತೋ, ಸಲ್ಫರ್ ಹಾಕಿದಾಗ ಉರಿತೈತೋ, ಅಥವಾ ವಜ್ರ ಹಾಕಿದಾಗ ಉರಿತೋ, ಗ್ರಾಫೈಟ್ ಹಾಕಿದಾಗ ಉರಿತೈತೋ ಅಂತ. ಸಲ್ಫರ್ ಹಾಕಿದಾಗ ಉರಿಯಲ್ಲ. ಸಲ್ಫರ್ ಅನ್ನೋದು ಏನಪ್ಪಾ ಅಂದ್ರೆ ಅದೊಂದು ವಿದ್ಯುತ್ ಅವಾಹಕ. ಅದು ಸಲ್ಫರ್ ಅನ್ನೋದು ವಿದ್ಯುತ್ ಅವಾಹಕ. ಇದು ಉರಿಬೇಕಪ್ಪ ಅಂದ್ರೆ ವಿದ್ಯುತ್ ವಾಹಕ ಇರಬೇಕು. ಬಲ್ಬ್ ಉರಿಬೇಕಪ್ಪ ಅಂದ್ರೆ ವೆರಿ ಗುಡ್. ಗ್ರಾಫೈಟ್ ಅನ್ನೋದು ಒಂದು ಅಲೋಹ, ಬಟ್ ಇದು ಏನಪ್ಪಾ ಅಂದ್ರೆ ವಿದ್ಯುತ್ ವಾಹಕ. ಗ್ರಾಫೈಟ್ ಅನ್ನೋದು ಏನಪ್ಪಾ ಅಂದ್ರ ಗ್ರಾಫೈಟು ಅದೊಂದು ಅಲೋಹ, ಬಟ್ ಆದ್ರೆ ಏನಪ್ಪಾ ಅಂದ್ರ ಗ್ರಾಫೈಟ್ ಅನ್ನೋದು ಅಲೋಹ, ಆದ್ರ ಇದೊಂದು ಉತ್ತಮ ವಿದ್ಯುತ್ ವಾಹಕ. ಯಾವುದು? ಉತ್ತಮ ವಿದ್ಯುತ್ ವಾಹಕ. ನೋಡೋಣ್ರಿ ಉತ್ತರ ನೋಡ್ರಿ. ಸರಿಯಾದ ಉತ್ತರ ಗ್ರಾಫೈಟ್. ವಿದ್ಯುತ್ ಅನ್ನು ನಡೆಯುವ ಗುಣ ಹೊಂದಿರುವ ಪದಾರ್ಥ. ಆದ್ರಿಂದ ವಲಯವನ್ನು ಪೂರ್ಣಗೊಳಿಸಿ ಅಂದ್ರೆ ಅದೇನ್ ಸರ್ಕ್ಯೂಟ್ ಇದೆ ಅಲ್ರಿ ಕಂಪ್ಲೀಟ್ ಆಗುತ್ತೆ. ಕಂಪ್ಲೀಟ್ ಆದಾಗ ಬಲ್ಬ್ ಹತ್ತುತ್ತೆ. ಬಲ್ಬ್ ಹೊಳೆಯಲು ಸಹಾಯ ಆಗುತ್ತೆ. ವಜ್ರ ಮತ್ತು ಗಂಧಕಗಳು ವಿದ್ಯುತ್ ನಿರ್ವಾಹಕಗಳಲ್ಲ. ಈಗ ಏನು ವಜ್ರ ಮತ್ತು ಗಂಧಕ ಅದಾವಲ್ರಿ, ಸಲ್ಫರ್ ಅಂದ್ರೆ ಗಂಧಕ ಅನ್ನಂಗ್ರಿ. ಏನಪ್ಪಾ ಅಂದ್ರ ಯಾರದು ಮೈಕ್ ಆಫ್ ಮಾಡ್ರಿ. ವಜ್ರ ಮತ್ತು ಸಲ್ಫರ್ ಅನ್ನೋದು ಏನಪ್ಪಾ ಅಂದ್ರೆ ವಿದ್ಯುತ್ ವಾಹಕ ಆಗಲ್ಲ. ಕಲ್ಲಿದ್ದಲ, ಸಲ್ಫರ್, ವಜ್ರ ಅದಾವಲ್ಲ ಇವು. ಕಲ್ಲಿದ್ದಲು ಐತಲ್ಲ ನೇರವಾಗಿ ವಿದ್ಯುತ್ ವಾಹಕ ಅಲ್ಲ, ಬಟ್ ಇದನ್ನ ನಾವು ಕಾಯಿಸಿದಾಗ ಬರುವಂತ ಒಂದು ಉಷ್ಣ, ಅದರಿಂದ ನಾವು ಕರೆಂಟ್ ತಯಾರಿಸ ಮಾಡಬಹುದು. ಬಟ್ ಅದ್ರ ನೇರವಾಗಿ ಹಾಕಿದಾಗ ಐತಲ್ಲ ಇದು ವಿದ್ಯುತ್ ವಾಹಕ ಆಗಂಗಿಲ್ಲ. ಸಲ್ಫರ್ ಸಹ ಅಲ್ಲ, ವಜ್ರ ಸಹ ಉತ್ತಮ ವಿದ್ಯುತ್ ವಾಹಕ ಅಲ್ಲ. ಇವು ವಿದ್ಯುತ್ತನ್ನ ಹರಿಯೋದಿಲ್ಲ. ಸೊ ಹಿಂಗಾಗಿ ಗ್ರಾಫೈಟ್ ಅನ್ನೋದು ಏನಪ್ಪಾ ಅಂದ್ರೆ ಉತ್ತಮ ವಿದ್ಯುತ್ ವಾಹಕ ಆಗಿರೋದ್ರಿಂದ ಒಂದು ಸರ್ಕ್ಯೂಟ್ ಕ್ಲೋಸ್ ಆಗುತ್ತೆ. ಕ್ಲೋಸ್ ಆದ ತಕ್ಷಣ ಬಲ್ಬ್ ಏನಾಗುತ್ತೆ, ಹತ್ತುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಪೆಟ್ರೋಲಿಯಂಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಏನಪ್ಪಾ ಅಂತಂದ್ರ ಒಂದಿಷ್ಟು ಆಪ್ಷನ್ಸ್ ಅನ್ನು ಕೊಟ್ಟಿದ್ದಾರೆ. ಸೊ ಆಪ್ಷನ್ಸ್ ಅನ್ನ ಕೊಟ್ಟು
ಇದರಲ್ಲಿ ಯಾವ್ದು ಸರಿ ಯಾವ್ದು ತಪ್ಪನ್ನು ಕಂಡುಹಿಡಿಯಕ್ಕೆ ಹೇಳಿದ್ದಾರೆ ನೋಡ್ರಿ. ಪೆಟ್ರೋಲಿಯಂ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಕೊಟ್ಟಾರ. ಪೆಟ್ರೋಲಿಯಂನ ಘಟಕಗಳನ್ನು ಭಿನ್ನ ಅಶುದ್ಧೀಕರಣ ವಿಧಾನದಿಂದ ಬೇರ್ಪಡಿಸಲಾಗುತ್ತದೆ. ಪ್ರಕ್ರಿಯೇಷನ್ ಡಿಸಾಲೇಷನ್ ಅಂತ ಕರೀತಾರೆ. ಸೊ ಅದರ ಮುಖಾಂತರ ಬೇರ್ಪಡಿಸ್ತಾರ. ನೆಕ್ಸ್ಟ್ ಆಪ್ಷನ್ ನಂಬರ್ 2 ಏನಿರ್ತೈತಿ, ಪ್ರಕೃತಿಯಲ್ಲಿ ಪೆಟ್ರೋಲಿಯಂ ರಚನೆಯಾಗುವ ಪ್ರಕ್ರಿಯೆ ತುಂಬಾ ನಿಧಾನವಾಗಿದೆ. ಹೌದಾ? ಪ್ರಕೃತಿಯಲ್ಲಿ ಪೆಟ್ರೋಲಿಯಂ ಸಂಗ್ರಹಗಳು ಅಪಾರವಾಗಿ ಲಭ್ಯವಿದೆ. ನೋಡ್ರಿ, ಪೆಟ್ರೋಲಿಯಂನ ಘಟಕಗಳ ದಹನವು ವಾಯುಮಾಲಿನ್ಯಕ್ಕೆ ಪ್ರಮುಖ ಕಾರಣವಾಗಿದೆ. ನೋಡ್ರಿ, ಇಲ್ಲಿ ಇದರಲ್ಲಿ ಯಾವುದನ್ನ ಸತ್ಯ ಇರ್ತದೆ ಅಂದ್ರೆ ಟ್ರೂ ಇರ್ತದೆ ಅದನ್ನ ಟಿ ಅಂತ ಬರೀಬೇಕು, ಯಾವುದು ತಪ್ಪು ಇರ್ತದೆ ಅದನ್ನ ಎಫ್ ಅಂತ ಬರೀಬೇಕು. ಸೊ ಹಂಗ ಇದ್ರಾಗ ನಾಲ್ಕು ಆಪ್ಷನ್ ಕೊಟ್ಟಾರ. ಈ 4 ಆಪ್ಷನ್ ಮಾಡಿ ಇಲ್ಲಿ ಆಪ್ಷನ್ ಕಂಡುಹಿಡಿಬೇಕು ನಾವು. ಸೊ ಈ ಆಪ್ಷನ್ ಗೊತ್ತಿರಬೇಕಿಂತ ಮುಂಚೆ ನಾವು ಯಾವ್ದು ಕರೆಕ್ಟ್ ತಪ್ಪ ನೋಡಬೇಕು. ಪೆಟ್ರೋಲಿಯಂನ ಘಟಕಗಳು ಅಂದ್ರೆ ಯಾವುವು? ಸೀಮೆ ಎಣ್ಣೆ, ಡೀಸೆಲ್, LPG ಈ ತರ. ಸೊ ಏನಪ್ಪಾ ಅಂದ್ರೆ ಪೆಟ್ರೋಲಿಯಂ ಘಟಕಗಳನ್ನ ಭಿನ್ನ ಅಶುದ್ಧೀಕರಣ ಇದನ್ನ ತಯಾರಿಸ್ತಾರೆ. ಹೌದು, ಇದೇನಪ್ಪಾ ಅಂದ್ರೆ ಯಾಕಂದ್ರೆ ಸೋಸುವಿಕೆ ಮಾಡ್ತೇವಲ್ರಿ, ಅಂದ್ರೆ ಸಪ್ರೇಟ್ ಮಾಡೋದಕ್ಕಾದ್ರೆ ಏನ್ ಮಾಡ್ತೇವಿ, ಅದನ್ನ ಬೇರ್ಪಡಿಸ್ತೇವೆ. ಸೊ ಅದೇನಪ್ಪಾ ಅಂತಂದ್ರೆ ಆಪ್ಷನ್ ನಂಬರ್ 1 ಏನಪ್ಪಾ ಅಂದ್ರೆ ಸರಿಯಾಗಿರೋಂಥ ಉತ್ತರ. ಆಪ್ಷನ್ ನಂಬರ್ 1 ಏನು ಸರಿಯಾಗಿರೋಂಥ ಉತ್ತರ. ಇನ್ನು ಆಪ್ಷನ್ ನಂಬರ್ 2 ನೋಡೋಣ್ರಿ. ಪ್ರಕೃತಿಯಲ್ಲಿ ಪೆಟ್ರೋಲಿಯಂ ರಚನೆಯಾಗುವ ಪ್ರಕ್ರಿಯೆ ತುಂಬಾ ನಿಧಾನವಾಗೈತಿ. ತುಂಬಾ ನಿಧಾನ ಅಲ್ರಿ, ಇದು ತುಂಬಾ ಲಕ್ಷಗಟ್ಟಲೆ ವರ್ಷ ತೊಗೊಳ್ತಿದ್ದು. ಏನಾಗುತ್ತೆ, ನಿಧಾನ ಅಲ್ಲ, ತುಂಬಾ ಲಕ್ಷಗಟ್ಟಲೆ ವರ್ಷ ತೊಗೊಳುತ್ತಾ. ಸೊ ಹಿಂಗ ಆಪ್ಷನ್ ನಂಬರ್ TF ಇದೇನಾಗುತ್ತೆ, ತಪ್ಪಾಗುತ್ತೆ ರೀ. ಪ್ರಕೃತಿಯಲ್ಲಿ ಪೆಟ್ರೋಲಿಯಂ ತಯಾರು ನೋಡ್ಕಂದ್ರೆ ತುಂಬಾ ನಿಧಾನ ಅನ್ನೋಕ್ಕಿಂತಲೂ ಲಕ್ಷಗಟ್ಟಲೆ ವರ್ಷ ಆಗುತ್ತಾ. ಸೊ ಇದನ್ನು ಸಹ ತಪ್ಪು. ಪ್ರಕೃತಿಯಲ್ಲಿ ಪೆಟ್ರೋಲಿಯಂ ಸಂಗ್ರಹಗಳು ಅಪಾರವಾಗಿ ಲಭ್ಯವಿದೆ. ಹೌದು, ಪೆಟ್ರೋಲಿಯಂ ಸಂಗ್ರಹ ಮಾಡಕ ಟ್ಯಾಂಕ್ಗಳನ್ನ ಮತ್ತೆ ನಾವು ಭೂಮಿ ಒಳಗಡೆ ಎಲ್ಲಿ ಬೇಕಲ್ಲಿ ಸ್ಟೋರೇಜ್ ಮಾಡ್ತೇವೆ. ಪ್ರಕೃತಿಯಲ್ಲಿ ಪೆಟ್ರೋಲಿಯಂ ಸಂಗ್ರಹಗಳು ಅಪಾರವಾಗಿ ಲಭ್ಯತೆ. ಹೌದು, ಇದನ್ನ ಕರೆಕ್ಟ್ ಇದು. ನಾವು ಸ್ಟೋರೇಜ್ ಕೆಪಾಸಿಟಿ ಅದ. ಪೆಟ್ರೋಲಿಯಂ ಘಟಕಗಳ ದಹನವು ವಾಯುಮಾಲಿನ್ಯಕ್ಕೆ ಪ್ರಮುಖ ಕಾರಣವಾಗಿದೆ. ಪೆಟ್ರೋಲಿಯಂನ ಘಟಕಗಳ ದಹನವು ವಾಯುಮಾಲಿನ್ಯಕ್ಕೆ ಪ್ರಮುಖ ಕಾರಣವೆಂದ್ರೆ, ಸೊ ಪೆಟ್ರೋಲಿಯಂ ಘಟಕಗಳಲ್ಲ, ಸೊ ಪೆಟ್ರೋಲಿಯಂನು ಸಹ ಏನಪ್ಪಾ ಅಂದ್ರೆ ಅದು ಸಹ ವಾಯುಮಾಲಿನ್ಯ ಕಾರಣ ಆಗೈತಿ. ಪೆಟ್ರೋಲಿಯಂ ಘಟಕಗಳನ್ನು ಹೌದು, ಪೆಟ್ರೋಲಿಯಂನು ಸಹ ಹೌದು. ಸೊ ಹಿಂಗಾಗಿ ಇದು ಆಪ್ಷನ್ ತಪ್ಪಾಗುತ್ತೆ. ಯಾಕಂದ್ರೆ ಪೆಟ್ರೋಲಿಯಂ ಘಟಕಗಳು ಅಷ್ಟೇ ಅಲ್ಲ, ಪೆಟ್ರೋಲಿಯಂನು ಸಹ ಕಾರಣ ಆಗತ್ತ. ಸೊ ಹಿಂಗಾಗಿ ಇದು ಎಫ್ ಆಗತ್ತ. ಇದು ಏನಾಗುತ್ತೆ, ಎಫ್ ಆಗುತ್ತೆ. ಅಂದ್ರೆ TF ನೋಡ್ರಿ, ಇದ್ರಾಗುತ್ತೆ. TF ಆಪ್ಷನ್ ಎಲ್ಲಿದೆ ನೋಡ್ರಿ, ಆಪ್ಷನ್ ನಂಬರ್ 4 ಇದೆ. ಚೆಕ್ ಮಾಡೋಣ ಒಂದ್ಸಲ. ಉತ್ತರ ನೋಡ್ರಿ, ಆಪ್ಷನ್ ನಂಬರ್ ಡಿ TF ಇದೆ. ಒಂದನೇದು ಸತ್ಯ, ಪೆಟ್ರೋಲಿಯಂ ವಿವಿಧ ಘಟಕಗಳನ್ನು ಫ್ರಾಕ್ಷನೇಷನ್ ಮೆಥಡ್ನಿಂದ ನಾವು ಬೇರ್ಪಡಿಸ್ತೇವೆ. ಓಕೆ. ಆಮೇಲೆ ನೋಡ್ರಿ, ಎರಡನೇದು ತಪ್ಪು ರೀ. ಪೆಟ್ರೋಲಿಯಂ ರಚನೆಗೆ ಲಕ್ಷಾಂತರ ವರ್ಷಗಳು ಬೇಕಾಗುತ್ತೆ. ಸೊ ಹಿಂಗಾಗಿ ನಿಧಾನ ಅಲ್ಲ, ಇದು ತುಂಬಾ ಲಕ್ಷಗಟ್ಟಲೆ ವರ್ಷ ಆಗುತ್ತೆ. ಹಿಂಗಾಗಿ ತಪ್ಪಾಗುತ್ತೆ. ಮೂರನೇದು ನೋಡ್ರಿ, ಪೆಟ್ರೋಲಿಯಂ ಸಂಗ್ರಹಗಳು ಸೀಮಿತವಾಗಿವೆ, ಅಪಾರವಲ್ಲ. ಪೆಟ್ರೋಲಿಯಂನ ಸಂಗ್ರಹಗಳು ಅಪಾರವಾಗಿ ಲಭ್ಯವಿವೆ. ಪೆಟ್ರೋಲಿಯಂ ಸಂಗ್ರಹಗಳು ಸೀಮಿತವಾಗಿವೆ, ಅಪಾರವಲ್ಲ. ಸೊ ಇಲ್ಲಿ ನೋಡ್ರಿ, ಇದು ಸ್ವಲ್ಪ ನೀವು ಏನ್ ಮಾಡ್ಬೇಕಂದ್ರೆ ಕ್ಲಾರಿಫೈ ಮಾಡ್ಕೋರಿ. ಇದನ್ನೇನಂದ್ರೆ ಅವರು ತಪ್ಪು ಕೊಟ್ಟಿದ್ದಾರೆ. ಇಲ್ಲೇನಾಗುತ್ತಾ, ಆಪ್ಷನ್ ನಂಬರ್ ಪೆಟ್ರೋಲಿಯಂ ಘಟಕಗಳು ವಿಭಿನ್ನ ಶುದ್ಧೀಕರಣಗ ನಿಧಾನದಿಂದ ಬೇರ್ಪಡಿಸಲಾಗುತ್ತೆ. ಹೌದು, ಇದೇನಪ್ಪಾ ಅಂತಂದ್ರೆ ಸತ್ಯ, ಇದು ಟ್ರೂ. ಪ್ರಕೃತಿಯಲ್ಲಿ ಪೆಟ್ರೋಲಿಯಂ ರಚನೆಯಾಗುವ ಪ್ರಕ್ರಿಯೆ ತುಂಬಾ ನಿಧಾನವಾಗಿದೆ. ನಿಧಾನ ಅಂದ್ರೆ ಒಂದೇ, ಲಕ್ಷಗಟ್ಟಲೆ ವರ್ಷ ಅಂದ್ರೆ ಒಂದೇ. ಸೊ ಇದು ಸಹ ಸತ್ಯನೇ. ನಿಧಾನ ಅಂದ್ರೆ ಒಂದೇ, ಲಕ್ಷಗಟ್ಟಲೆ ವರ್ಷಗಳಂದ್ರೆ ಒಂದೇ. ಸೊ ಇದೇನಪ್ಪಾ ಅಂದ್ರೆ ಇಟ್ ಇಸ್ ಸಮಾನಾರ್ಥಕ ಪದಗಳು. ಸೊ ಇದೇನಪ್ಪಾ ಅಂದ್ರೆ ಇದು ಸತ್ಯನೂ ಆಗಬಹುದು. ಓಕೆ. ನೆಕ್ಸ್ಟ್, ಪೆಟ್ರೋಲಿಯಂ ಸಂಗ್ರಹಗಳು ಸೀಮಿತವಾಗಿವೆ, ಅಪಾರವಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ಪ್ರಕೃತಿಯಲ್ಲಿ ಪೆಟ್ರೋಲಿಯಂ ಸಂಗ್ರಹಗಳು ಅಪಾರವಾಗಿ ಲಭ್ಯವಿದೆ ಅಂದ್ರೆ, ಸೊ ಅಪಾರವಾಗಿ ಇಲ್ಲ, ಸೀಮಿತವಾಗಿದೆ ಅಂದ್ರೆ ಇದೇನಾಗುತ್ತಾ, ತಪ್ಪಾಗುತ್ತೆ. ಇದು ಎಫ್ ಆಗುತ್ತೆ. ಇದೇನಾಗುತ್ತಾ, ಎಫ್ ಆಗುತ್ತೆ. ಮೂರನೇದು ಎಫ್ ಆಗುತ್ತೆ. ನೆಕ್ಸ್ಟ್ 4ನೇದು ಏನಂದಾನ, ಪೆಟ್ರೋಲಿಯಂ ದಹನವು ವಾಯುಮಾಲಿನ್ಯಕ್ಕೆ ಪ್ರಮುಖ ಕಾರಣ. ಪೆಟ್ರೋಲಿಯಂನ ಘಟಕಗಳ ದಹನವು ವಾಯುಮಾಲಿನ್ಯಕ್ಕೆ ಪ್ರಮುಖ ಕಾರಣ. ಸೊ ಇದು ಏನಾಗುತ್ತೆ, ಪೆಟ್ರೋಲಿಯಂನು ಹೌದು, ಪೆಟ್ರೋಲಿಯಂ ಘಟಕಗಳನ್ನ ಹೌದು. ಸೊ ಇದು ವಾಯುಮಾಲಿನ್ಯಕ್ಕೆ ಪ್ರಮುಖ ಕಾರಣ. ಹೌದು, ಇದು ಸಹ ಟ್ರೂ ಆಗುತ್ತೆ. ಆಪ್ಷನ್ ನಂಬರ್ ಎ ಆಗುತ್ತೆ ನೋಡ್ರಿ. ಇದು ಆಪ್ಷನ್ ನಂಬರ್ ಡಿ ಆಗಲ್ಲ, ಆಪ್ಷನ್ ನಂಬರ್ ಎ ಆಗುತ್ತೆ. ಆಪ್ಷನ್ ನಂಬರ್ ಎ, ಇದನ್ನ ಕರೆಕ್ಷನ್ ಮಾಡ್ಕೋರಿ. ಇದನ್ನ ಆಪ್ಷನ್ ನಂಬರ್ ಏನಾಗುತ್ತಪ್ಪ ಅಂದ್ರೆ ಸರಿಯಾಗುತ್ತೆ ಉತ್ತರ. ಆಪ್ಷನ್ ನಂಬರ್ ಎ ಏನಾಗುತ್ತಪ್ಪ ಅಂದ್ರೆ ಸರಿಯಾಗಿರುತ್ತೆ ಉತ್ತರ. ಇದು ತಪ್ಪು. ಇದು ಆಪ್ಷನ್ ನಂಬರ್ ತಪ್ಪು. ಈ ವಿವರಣೆ ಕರೆಕ್ಟ್ ಇದೆ. ಬಟ್ ಇಲ್ಲಿ ಆಪ್ಷನ್ ಬರೆಯೋದು ತಪ್ಪು ಬರ್ದಾನೆ. ಆಪ್ಷನ್ ನಂಬರ್ ಎ ಏನಾಗುತ್ತೆ, ಸರಿಯಾಗಿರುತ್ತೆ ಉತ್ತರ ಆಗುತ್ತೆ. ಓಕೆ. ನೆಕ್ಸ್ಟ್ ಕ್ವಶನ್ ಹೋಗ್ರಿ. ನೋಡ್ರಿ, ಇಲ್ಲಿ ಪೆಟ್ರೋಲಿಯಂನ ಘಟಕಗಳು ಮತ್ತು ಅವುಗಳ ಉಪಯೋಗಗಳನ್ನು ಗಮನಿಸಿ ಅಂತ.
ಅಂದ್ರೆ ಇಲ್ಲಿ ಈ ಕಡೆ ಪೆಟ್ರೋಲಿಯಂನ ಕೊಟ್ರ, ಇಲ್ಲಿ ಪೆಟ್ರೋಲಿಯಂ ಘಟಕಗಳನ್ನ ಕೊಟ್ರ, ಇಲ್ಲಿ ಏನ್ ಮಾಡ್ರ ಅವುಗಳ ಉಪಯೋಗಗಳು ಎದಕ್ಕೆ ಬಳಸ್ತಾರ ಅನ್ನ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಪೆಟ್ರೋಲಿಯಂ ಘಟಕಗಳು ಯಾವನ್ನ ಪೆಟ್ರೋಲ್ ಕೊಟ್ರ, ಆಮೇಲೆ ಬಿಟುಮಿನ್ ಕೊಟ್ರ, ಆಮೇಲೆ ಡೀಸೆಲ್ ಕೊಟ್ರ, ಆಮೇಲೆ ಪ್ಯಾರಾಫಿನ್ ಕೊಟ್ರ. ಇಲ್ಲಿ ಈ ಕಡೆ ಘರ್ಷಣೆ ನಿವಾರಕ ಘರ್ಷಣೆ ನಿವಾರಕ ಅಂದ್ರೆ ಏನಪ್ಪಾ ಅಂದ್ರೆ ಲುಬ್ರಿಕೆಂಟ್ ನ ಬಳಸ್ಬೇಕ್ರಿ. ಲುಬ್ರಿಕೆಂಟ್ ಯಾವ್ದು ಐತಿ ಇದ್ರಾಗ ಇಲ್ಲ. ಬಣ್ಣಗಳು ಅಂತ ಐತಿ, ಸೊ ಬಣ್ಣಕ್ಕೆ ಯಾವ್ದು ಬಳಸ್ತಾರೆ ನೋಡ್ಬೇಕು. ಶುಷ್ಕ ಒಗೆತದ ದ್ರಾವಕ ಅಂತ ಐತಿ, ವಿದ್ಯುತ್ ಜನಕದ ಇಂಧನ ಅಂತ ಐತಿ, ಏನೋ ಮುಲಾಮು ಅಂತ ಇದೆ. ಸೊ ಇದನ್ನ ಆಪ್ಷನ್ ನಂಬರ್ ಯಾವ್ದು ಸರಿ ಆಗುತ್ತೆ ಅನ್ನೋದನ್ನ ನೋಡೋಣ. ನೋಡ್ರಿ ಉತ್ತರ ಇದೆ ನೋಡ್ರಿ. ಆಪ್ಷನ್ ನಂಬರ್ 1 ಪೆಟ್ರೋಲ್ನ ಎದಕ್ಕೆ ಬಳಸ್ತೀವಪ್ಪ ಅಂತಂದ್ರೆ ಡ್ರೈ ಕ್ಲೀನಿಂಗ್ ಅಂತ ಕರಿತೇವೆ. ಸೊ ಡ್ರೈ ಕ್ಲೀನಿಂಗ್ ಅಂದ್ರೆ ಒಂದೇ ಶುಷ್ಕ ಒಗೆತದ ದ್ರಾವಕ ಅಂತಲೂ ಸಹ ಕರಿತೇವೆ. ಯಾವುದು? ಆಪ್ಷನ್ ನಂಬರ್ ಸಿ ಆಗುತ್ತೆ ನೋಡ್ರಿ. ಎ 3 ಆಗುತ್ತೆ. ಏನು 3 ಆಗುತ್ತೆ. ಆಮೇಲೆ ಬಿಟುಮಿನ್. ಸೊ ಬಿಟುಮಿನ್ ಏನಪ್ಪ ಅಂದ್ರೆ ಬಣ್ಣಗಳ ತಯಾರಿಸಕ್ಕೆ ಬಳಸ್ತಾರೆ. ಅದನ್ನು ಬಿಟುಮಿನ್ ಏನ್ ಮಾಡ್ತಾರೆ? ಬಣ್ಣಗಳ ತಯಾರು ಮಾಡಕ ಅಥವಾ ರೋಡ್ ತಯಾರು ಮಾಡಕ ಬಳಸ್ತಾರೆ. ಯಾವುದು? ಬಿಟುಮಿನ್ ಅನ್ನೋದು ಏನಪ್ಪ ಅಂದ್ರೆ ಆಪ್ಷನ್ ನಂಬರ್ ಬಿ ಏನಾಗುತ್ತೆ? 2 ಆಗುತ್ತೆ. ಆಪ್ಷನ್ ನಂಬರ್ ಬಿ ಏನಾಗುತ್ತೆ? 2 ಆಗುತ್ತೆ. ಇಲ್ಲಿ ನೋಡ್ರಿ, ಆಪ್ಷನ್ ನಂಬರ್ ಎ 3 ಎಲ್ಲಪ್ಪ ಅಂದ್ರೆ ಆಪ್ಷನ್ ನಂಬರ್ 3 ಬಿ 2 ಆಗುತ್ತೆ. C4 ಅಂದ್ರೆ ಏನ್ರಿ? ಡೀಸೆಲ್ ಎಲ್ಲಿ ಬಳಸ್ತಾರಪ್ಪ ಅಂದ್ರೆ ವಿದ್ಯುತ್ ಜಲಕದ ಅಥವಾ ಜನರೇಟರ್ ಗಳಲ್ಲಿ ಅಥವಾ ಮೋಟರ್ಗಳಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ನಾವು ಡೀಸೆಲ್ ಅನ್ನ ಬಳಸ್ತೇವೆ. ಕರೆಕ್ಟ್ ಅಲ್ರಿ? ಆಪ್ಷನ್ ನಂಬರ್ ಸಿ ಏನಪ್ಪ ಅಂದ್ರೆ 4 ಆಗಿರುತ್ತೆ. ಆಮೇಲೆ ಪ್ಯಾರಾಫಿನ್ ಅನ್ನೋದು ಏನಪ್ಪಾ ಅಂದ್ರೆ ಇದು ಮಲಾಮ್ ರೀ. ಇದು ಮಲಾಮ್ ಅಥವಾ ಮೀನುಬತ್ತಿಯಲ್ಲಿ ತಯಾರಿಸಕ್ಕೆ ಬಳಸ್ತಾರೆ. ಅದು ಪ್ಯಾರಾಫಿನ್. ಏನು ಪ್ಯಾರಾಫಿನ್ ಅನ್ನೋದು ಮಲಾಮ್ ರೀ. ಇದನ್ನ ಆಪ್ಷನ್ ನಂಬರ್ ಡಿ ಏನಾಗುತ್ತೆ? 5 ಆಗುತ್ತೆ. ಸೊ ಆಪ್ಷನ್ ನಂಬರ್ ಸಿ ಏನಪ್ಪಾ ಅಂದ್ರೆ ಸರಿಯಾಗಿರುತ್ತೆ ಉತ್ತರ. ಆಪ್ಷನ್ ನಂಬರ್ ಸಿ ಏನಪ್ಪಾ ಅಂದ್ರೆ ಸರಿಯಾಗಿರುವಂತ ಉತ್ತರ. ಪೆಟ್ರೋಲಿಯಂ ಘಟಕಗಳ ಬಗ್ಗೆ ನಿಮ್ಗೆ ಗೊತ್ತಾಯ್ತು. ನೆಕ್ಸ್ಟ್ ಕ್ವಶನ್ ನೋಡೋಣ. ನೋಡ್ರಿ, ಇಲ್ಲೊಂದು ನಿಮ್ಗೆ ತುಂಬಾ ಏನಪ್ಪಾ ಅಂದ್ರೆ ಅಪ್ಲೈಡ್ ಕ್ವಶನ್ ತರ ಇದೆ. ತುಂಬಾ ಇಂಟ್ರೆಸ್ಟಿಂಗ್ ಕ್ವಶನ್ ಇದೆ ನೋಡ್ರಿ. ಒಂದು ನಗರದ ವಾತಾವರಣದಲ್ಲಿ ಕಳೆದ ಕೆಲವು ವರ್ಷಗಳಿಂದ ಏರಿಕೆಯಾಗುವ 2 ಅನಿಲಗಳನ್ನು ಕೋಷ್ಟಕದಲ್ಲಿ ಗಮನಿಸಿ. ಒಂದು ಅನಿಲ ಕೊಟ್ಟರ, 2 ವರ್ಷದ ಬಗ್ಗೆ ಮಾಹಿತಿ ಕೊಟ್ಟರ. ಸಲ್ಫರ್ ಡೈಆಕ್ಸೈಡ್ 2017ರಲ್ಲಿ 7 ppm ಇದೆ. ಅದೇ 2018ರಲ್ಲಿ 16 ppm ಇದೆ. ಅಂದ್ರೆ ಸಲ್ಫರ್ ಡೈಆಕ್ಸೈಡ್ ಏನಾಯ್ತಪ್ಪ ಅಂದ್ರೆ ವಾತಾವರಣದಲ್ಲಿ ಹೆಚ್ಚಾಯಿತು. ಏನಾಯ್ತು? ವಾತಾವರಣದಲ್ಲಿ ಸಲ್ಫರ್ ಡೈಆಕ್ಸೈಡ್ ಹೆಚ್ಚಾಯಿತು. ನೈಟ್ರೋಜನ್ ಆಕ್ಸೈಡ್ ನೋಡ್ರಿ, ನೈಟ್ರೋಜನ್ ಆಕ್ಸೈಡ್ 2017ರಲ್ಲಿ 61% ppm ಇದೆ. ಅದೇ 2018ರಲ್ಲಿ 73 ppm ಆಗಿದೆ. ಅಂದ್ರೆ ವಾತಾವರಣದಲ್ಲಿ ಜಾಸ್ತಿ ಆಗುತ್ತಂದ್ರೆ ನಾವು ಏನ್ ಮಾಡಿದ್ರೆ ಕಡಿಮೆ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಈ ಅಪಾಯಕಾರಿ ಅನಿಲಗಳನ್ನು ಕಡಿಮೆ ಮಾಡಲು ನೀವು ಸೂಚಿಸುವ ವಿಧಾನ ಯಾವುದು? ಗೃಹ ಬಳಕೆಯ ಇಂಧನವಾಗಿ LPG ಬಳಕೆ. ಸೊ LPG ಸಹ ಬಳಸೋದ್ರಿಂದ ಸಲ್ಫರ್ ಡೈಆಕ್ಸೈಡ್ ನೈಟ್ರೋಜನ್ ಆಕ್ಸೈಡ್ ಕಡಿಮೆ ಮಾಡಬಹುದು. ಬಟ್ ಇಲ್ಲಿ ಏನಂದ್ರೆ ಗೃಹ ಬಳಕೆ ಅಂದ್ರೆ, ಸೊ ಗೃಹ ಬಳಕೆ ಅಂದ್ರೆ ಏನಾಗುತ್ತಪ್ಪ ಅಂತಂದ್ರೆ ಇಲ್ಲಿ ವಾತಾವರಣದ ಏನು ಎಫೆಕ್ಟ್ ಆಗಂಗಿಲ್ಲ. ಸೊ ಅವ್ರು ಏನಂದ್ರೆ ವಾತಾವರಣ ಅಂದ್ರೆ ಹೊರಗಡೆ ಇರಬೇಕು. ಸೊ ಇದು ಸಹ ಒಳ್ಳೇದು. ಬಟ್ ಆದ್ರೆ ಮನೆಯಲ್ಲಿದೆ. ಸೊ ಹಿಂಗಾಗಿ ಇದು ಆಪ್ಷನ್ಸ್ ಕರೆಕ್ಟ್. ಬಟ್ ಇದಕ್ಕೆ ಉತ್ತರ ಸರಿಯಲ್ಲ. ಓಕೆ. ಕೈಗಾರಿಕೆಗಳಲ್ಲಿ ಮಿಥೇನ್ ಬಳಕೆ. ಮಿಥೇನ್ ಬಳಸು. ಇದು ಏನಪ್ಪಾ ಅಂದ್ರೆ ವಾತಾವರಣದ ಮ್ಯಾಗ ಅಷ್ಟು ಇದು ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಮ್ಯಾಗ ಪರಿಣಾಮ ಬೀರಲ್ಲ. ಉಷ್ಣ ವಿದ್ಯುತ್ ಸ್ಥಾವರಗಳಲ್ಲಿ ಕಲ್ಲಿದ್ದಲ ಬಳಕೆ. ಸೊ ಕಲ್ಲಿದ್ದಲ ಬಳಕೆಗೆ ಇದಕ್ಕೆ ಸಂಬಂಧ ಇಲ್ಲ. ಬಟ್ ವಾಹನ ಇಂಧನವಾಗಿ CNG ಬಳಕೆ. ಸೊ ಇಲ್ಲಿ ಕೈಗಾರಿಕೆಗಳಲ್ಲಿ ಮಿಥೇನ್ ಬಳಸೋದ್ರಿಂದನೂ ಜಾಸ್ತಿ ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಜಾಸ್ತಿ ಆಗುತ್ತೆ. ಕಲ್ಲಿದ್ದಲು ಬಳಸೋದ್ರಿಂದನೂ ಸಹ ಜಾಸ್ತಿ ಆಗುತ್ತಾ. ಬಟ್ ಏನ್ ಕೇಳೋರು ಕಡಿಮೆ ಆಗ್ಬೇಕಂದಾರ. ಸೊ ಕಡಿಮೆ ಆಗಪ್ಪ ಅಂದ್ರೆ ವಾಹನ ಇಂಧನವಾಗಿ CNG ಬಳಕೆ. CNG ಅಂದ್ರೆ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತ ಏನ್ ಕರಿತೇವಲ್ರಿ. ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅನ್ನ ನಾವು ವಾಹನಗಳಿಗೆ ಅಂದ್ರೆ ಬೈಕ್, ಕಾರು, ಆಟೋಗಳಿಗೆ ಬಳಸಿದಪ್ಪ ಅಂದ್ರೆ ಅದೇನಾಗುತ್ತಾ SO2 ಮತ್ತು ನೈಟ್ರೋಜನ್ ಆಕ್ಸೈಡ್ ಅವುಗಳನ್ನ ಕಡಿಮೆ ಪ್ರಮಾಣದಲ್ಲಿ ಬಿಡುಗಡೆ ಮಾಡುತ್ತೆ. ಇದರಿಂದ ಏನಾಗುತ್ತಪ್ಪ ಅಂದ್ರೆ ತಾಪಮಾನ ಏರಿಕೆ ಕಡಿಮೆ ಆಗುತ್ತೆ. ಇಲ್ಲಿದೆ ನೋಡ್ರಿ, CNG ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಶುದ್ಧ ಇಂಧನವಾಗಿದೆ. ಇದು ಸುಟ್ಟಾಗ SO2 ಮತ್ತು NOx ಅನಿಲಗಳನ್ನ ಕಡಿಮೆ ಪ್ರಮಾಣದಲ್ಲಿ ಬಿಡುಗಡೆ. X ಅಂದ್ರೆ 1 2 3 ಏನಂದ್ರೆ NO2 NO3 ಈ ಥರಗಳನ್ನ ಕಡಿಮೆ ಮಾಡ್ತದೆ. ಇದರಿಂದ ವಾಹನಗಳಲ್ಲಿ CNG ಬಳಕೆ ವಾಯುಮಾಲಿನ್ಯ ಕಡಿಮೆ ಮಾಡ್ತದೆ. ವಾಯುಮಾಲಿನ್ಯ ಕಡಿಮೆ ಆಯ್ತಪ್ಪ ಅಂದ್ರೆ ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ ಕಡಿಮೆ ಆಗುತ್ತೆ. ಇವುಗಳು ಕಡಿಮೆ ಆಯ್ತಪ್ಪ ಅಂತಂದ್ರೆ ಓಜೋನ್ ಪದರಿಗೆ ಹಾನಿ ಆಗಲ್ಲ. ಓಜೋನ್ ಪದರಿಗೆ ಹಾನಿ ಆಗ್ಲಿಕ್ಕಂದ್ರೆ ಹಸಿರುಮನೆ ಪರಿಣಾಮ ಆಗಲ್ಲ. ಹಸಿರುಮನೆ ಪರಿಣಾಮ ಆಗ್ಲಿಕ್ಕಂದ್ರೆ ಜಾಗತಿಕ ತಾಪಮಾನ ಆಗಲ್ಲ. ಅಂದ್ರೆ ಜಾಗತಿಕ ತಾಪಮಾನ ಕಡಿಮೆ ಆಗುತ್ತೆ. ನೋಡ್ರಿ,
ಒಂದು ಬಳಸೋದ್ರಿಂದ ಎಷ್ಟೆಲ್ಲ ಅನುಕೂಲ ಅದ ನಮ್ಗೆ. ಅದಕ್ಕೆ ನಾವು CNG ಬಳಸಿ ಅಂತೇಳಿ ಜಾಸ್ತಿ ಒತ್ತು ನೀಡ್ತಾ ಇದ್ದಾರೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇವುಗಳಲ್ಲಿ ಉಷ್ಣ, ಬೆಳಕು ಮತ್ತು ಶಬ್ದಗಳೊಂದಿಗೆ ಹೆಚ್ಚಿನ ಪ್ರಮಾಣದ ಅನಿಲವನ್ನು ಉತ್ಪತ್ತಿ ಮಾಡುವ ಕ್ರಿಯೆ ಯಾವುದು? ಉಷ್ಣನೂ ಜಾಸ್ತಿ ಇರ್ಬೇಕ್ರಿ, ಬೆಳಕು ಜಾಸ್ತಿ ಕೊಡ್ತಿರ್ಬೇಕು, ಮತ್ತು ಶಬ್ದನೂ ಉತ್ಪತ್ತಿ ಮಾಡ್ತಿರ್ಬೇಕು. ಹಂಗಂದ್ರೆ ಅಂತ ಕ್ರಿಯೆ ಯಾವುದು ಅಂತ ಕೇಳಿದ್ರ, ಮ್ಯಾಗ್ನೇಷಿಯಂನ ಗಾಳಿಯಲ್ಲಿ ಉರಿಸಿದಾಗ, ಸೋಡಿಯಂ ಚೂರನ್ನು ನೀರಿಗೆ ಹಾಕುವಾಗ, ದ್ರವಿತ ಪೆಟ್ರೋಲಿಯಂ ಅನಿಲವನ್ನು ಸ್ಟೋವ್ನಲ್ಲಿ ಉರಿಸುವಾಗ, ಬಿಳಿ ರಂಜಕವನ್ನು ನೀರಿಗೆ ಹಾಕುವಾಗ. ನೋಡ್ರಿ, ಉಷ್ಣ ಕೊಡ್ತಿರ್ಬೇಕು, ಶಾಖ ಬರ್ತಿರ್ಬೇಕು, ಏನ್ ಬರ್ತಿರ್ಬೇಕು? ಉಷ್ಣ, ಆಮೇಲೆ ಬೆಳಕು ಬರ್ಬೇಕು, ಆಮೇಲೆ ಶಬ್ದ ಬರ್ತಿರ್ಬೇಕು, ಮೂರು ಬರ್ತಿರ್ಬೇಕು. ಅಂಥವುಗಳನ್ನ ಒಂದು ಪ್ರಕ್ರಿಯೆ ಯಾವುದು ಅಂತ ಕೇಳಿದಾರ. ಸೊ ಯಾವ್ದನ್ನ ನಿಮ್ಗೆ ಗೊತ್ತಿದ್ದೀರಾ ಹೇಳ್ರಿ ನೋಡೋಣ, ಟ್ರೈ ಮಾಡ್ರಿ, ಉತ್ತರ ನೋಡ್ರಿ. ಸೋಡಿಯಂ ತುಂಡನ್ನು ನೀರಿಗೆ ಹಾಕುವುದು, ಸೋಡಿಯಂನ ನೀರಿಗೆ ಹಾಕೋದು. ನಾವು ಲ್ಯಾಬ್ರೇಟರಿ ಹಾಕ್ತಿರ್ತೇವೆ ನೋಡ್ರಿ. ಸೊ ಅದೇನಪ್ಪ ಅಂದ್ರೆ ಇದೇನಾಗುತ್ತಪ್ಪ ಅಂದ್ರೆ ಉಷ್ಣ ಕೊಡ್ತೈತಿ, ಬೆಳಕು ನೀಡ್ತೈತಿ, ಆಮೇಲೆ ಶಬ್ದನ ಮಾಡೋದು, ಶುರು ಅಂತ ಸೌಂಡ್ ಮಾಡ್ತೈತಿ. ನೋಡ್ರಿ, ಸೋಡಿಯಂ ನೀರಿನೊಂದಿಗೆ ತೀವ್ರವಾಗಿ ಪ್ರತಿಕ್ರಿಯಿಸುತ್ತದೆ. ಸೋಡಿಯಂ ಏನಾಗುತ್ತೆ, ನೀರಿನೊಂದಿಗೆ ಜಾಸ್ತಿ ರಿಯಾಕ್ಷನ್ ಆಗುತ್ತೆ. ಇದರಿಂದ ಏನಾಗುತ್ತಪ್ಪ ಅಂದ್ರೆ ಹೈಡ್ರೋಜನ್ ಅನಿಲ ಹೆಚ್ಚಿನ ಪ್ರಮಾಣದಲ್ಲಿ ಹೊರಬರ್ತದೆ. ಹೈಡ್ರೋಜನ್ ಅನಿಲ ಏನಾಗುತ್ತೆ, ಹೊರಬರ್ತಾರೆ. ಅವಾಗ ಏನಾಗುತ್ತಪ್ಪ ಅಂದ್ರೆ ಸ್ವಲ್ಪ ಹೀಟ್ ಬರ್ತೈತಿ. ಆಮೇಲೆ ಹೀಟ್ ಹೆಂಗೆ ಬರ್ತದೆ ಹಂಗೆ ಬೆಳಕಾಗುತ್ತೆ. ಆಮೇಲೆ ಶಬ್ದವೂ ಸಹ ಉಂಟಾಗ್ತದೆ. ಸೋಡಿಯಂ ಚೂರನ್ನ ನೀರಿಗೆ ಹಾಕಿದಾಗ ಸೌಂಡ್ ಮಾಡ್ತಾರೆ, ಸೌಂಡ್ ಮಾಡುತ್ತೆ ನೋಡ್ರಿ. ಸೊ ಇದೇನಪ್ಪ ಅಂತಂದ್ರೆ ಮತ್ತು ಹುಗಿ ಬರಕ್ಕೆ ಸ್ಟಾರ್ಟ್ ಆಗುತ್ತೆ, ಹುಗಿ ಬರತೈತಿ. ಹುಗಿ ಬರೋದ್ರಿಂದ ಮತ್ತು ಅದು ಸ್ವಲ್ಪ ಮಿಂಚುತ್ತೆ. ಸೊ ಅದಕ್ಕೋಸ್ಕರ ಏನಾಗುತ್ತಪ್ಪ ಅಂದ್ರೆ ಸೋಡಿಯಂ ಚೂರನ್ನು ನೀರಿಗೆ ಹಾಕುವುದೇನಪ್ಪ ಅಂದ್ರೆ ಸರಿಯಾಗಿರುವಂಥ ಉತ್ತರ. ಆಪ್ಷನ್ ನಂಬರ್ ಬಿ ಏನಾಗುತ್ತಪ್ಪ ಅಂದ್ರೆ ಸರಿಯಾಗಿರುವಂಥ ಉತ್ತರ. ಇವತ್ತಿನ ಕ್ಲಾಸಿಗೆ ಕೆಮಿಸ್ಟ್ರಿ ಕ್ಲಾಸ್ ಎಷ್ಟು ಬರ್ತಾವೆ ಇಷ್ಟೆಲ್ಲ ನೋಡಿದೇವಲ್ಲ, ಅಬ್ಸರ್ವ್ ಮಾಡಿರ್ಬೋದು ನೀವು. ಕೆಮಿಸ್ಟ್ರಿ ಯಾವ ಕ್ವಶನ್ ಮಾಡಿ ಯಾವ ಪಾಠದ ಮೇಲೆ ಜಾಸ್ತಿ ಕೇಳಿದಾರೆ ಅತ್ತೆಗಶಿ. ಸೊ ಯಾವ ಪಾಠದ ಮೇಲೆ ಜಾಸ್ತಿ ಕೇಳಿದಾರಪ್ಪ ಅಂತಂದ್ರೆ ಒಂದು ಪಾಲಿಮರು, ಮೊನೋಮರು ಮತ್ತು ಗ್ಲಾಸ್ಗಳ ಮೇಲೆ, ರಾಸಾಯನಿಕ ಕ್ರಿಯೆಗಳ ಮೇಲೆ. ಸೊ ಇದು ಹೆಚ್ಚು ನಿಮ್ಗೆ ಪಾಠ ಕೇಳ್ತಾರೆ. ಸೊ ಹಿಂಗಾಗಿ ನೀವು ಏನು ಮಾಡಬೇಕಪ್ಪ ಅಂದ್ರೆ ಪಾಲಿಮರು, ಮೊನೋಮರು ಮತ್ತು ಕೃತಕ ನಾರಿನ ಬಗ್ಗೆ ಇವುಗಳ ಬಗ್ಗೆ ಹೆಚ್ಚಿನ ನೀವು